ನಮಸ್ಕಾರ. ಈಗ ನಾನು ಬನ್ಸಿ ರವೆ ಉಪಯೋಗಿಸಿ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಅರ್ಧ ಕೆಜಿ ಬನ್ಸಿ ರವೆ ತಗೊಂಡಿದ್ದೀನಿ. ಒಂದು 100 ಗ್ರಾಮ್ನಷ್ಟು ಬಟಾಣಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ, ಇದಿಷ್ಟು ಒಗ್ಗರಣೆ ಹಾಕೊಳ್ಳೋಕ್ಕೆ. ಇದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು. ಈಗ ನಾನು ರವೆ ಹುರ್ಕೊಂಡು ಬರ್ತೀನಿ ನೋಡಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ರವೆ ಹುರಿಲಿಕ್ಕೆ. ಈಗ ನೋಡಿ, ಬನ್ಸಿ ರವೆ ಅರ್ಧ ಕೆಜಿ ತಗೊಂಡಿದ್ದೀನಿ. ರವೆ ಬನ್ಸಿ ರವೆ ಎಲ್ಲ ಹುರಿತಾ ಇದ್ದೀನಿ. ನೀಟಾಗಿ ಕೆಂಪು ಆಗೋ ತನಕನೂ ಇದನ್ನ ಉಪ್ಕೋಬೇಕು. ಉಪ್ಕೊಂಡ್ರೆ ಅವಾಗ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗುತ್ತೆ. 1 ಕೈ ತಿನ್ನೋರು 2 ಕೈ ಉಪ್ಪಿಟ್ಟು ತಿಂತೀರ, ಅಷ್ಟು ಸೂಪರ್ ಆಗುತ್ತೆ. ಬನ್ಸಿ ರವೆ ಕ್ಲೀನಾಗಿ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕೊಂಡು ತುರ್ಕೋಬಹುದು. ಇವಾಗ ರವೆನ ಹುರ್ಕೊಂಡಿದ್ದೀನಿ. ಈಗ ಬೇರೆ ಹಾಕೋತಾ ಇದ್ದೀನಿ. ಅದೇ ಬಾಣ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ನೋಡಿ, ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು, ಚಟಪಟ ಅಂತ. ಸಾಸಿವೆ ಹಾಕಿದ್ದೀನಿ. ಈಗ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ. ಈಗ 200 ಗ್ರಾಮ್ನಷ್ಟು ಬಟಾಣಿ ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಡ್ಬೇಕು. ಈಗ ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಇದೊಂದು 5 ನಿಮಿಷ ಚೆನ್ನಾಗಿ ಎಲ್ಲ ಫ್ರೈ ಆಗುತ್ತೆ. ಈಗ ನೋಡಿ, ಎಲ್ಲ ಬೆಂದಿದೆ. ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ, ನೀರು ಹಾಕ್ತಾ ಇದ್ದೀನಿ. ಗ್ಲಾಸ್ ನೀರು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಮಳ್ಳಬೇಕು. ಚೆನ್ನಾಗಿ ಮಳ್ಳದ್ಮೇಲೆ ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ. ಹೋಗಿ ನಿಮ್ ಗ್ಯಾಸ್ ನೋಡಿ. ಇವಾಗ ಸ್ವಲ್ಪ ಮಳ್ತಾ ಇದೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ದ್ಬಿಡ್ಬೇಕು. ತಿರ್ದಾದ್ಮೇಲೆ ಅದು ಚೆನ್ನಾಗಿ ಕೊದ್ಮೇಲೆ ರವೆ ಹಾಕೋತೀನಿ. ಈಗ ನೋಡಿ, ಮಳ್ತಾ ಇದೆ. ಇವಾಗ ಚೆನ್ನಾಗಿ ಮಳ್ಳಿದೆ ನೋಡಿ, ಬೆಂದೈತೆ. ಚುಗ್ರಿಕಾಯಿ, ಬಟಾಣಿ, ಈರುಳ್ಳಿ ಇದು ಎಲ್ಲ. ಇವಾಗ ರವೆ ಹಾಕೋತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಇದು ಬೇಯಿಸಿ
ಈಗ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ. ತುಂಬಾ ಚೆನ್ನಾಗಾಗತ್ತೆ. ಇದಕ್ಕೆ ನೀವು ಬೇಕು ಅಂದ್ರೆ ನಿಂಬೆಹಣ್ಣು ಯೂಸ್ ಮಾಡ್ಕೊಂಡು ತೆಂಗಿನಕಾಯಿ ಹಾಕೋಬಹುದು. ನಾವು ನಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಆಗೈತೆ. ಇವಾಗ ಸರ್ವ್ ಮಾಡ್ಬೇಕು. 1-2 ನಿಮಿಷ ಬಿಟ್ಟು ಸರ್ವ್ ಮಾಡ್ತೀವಿ. ನೋಡಿ ಈಗ ಉಪ್ಪಿಟ್ಟೆಲ್ಲ ಆಗಿದೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗೈತೆ ನೋಡಿ ಉಪ್ಪಿಟ್ಟು. ತುಂಬಾ ಚೆನ್ನಾಗಾಗಿದೆ. ಈಗ ನಮ್ಮ ಸೊಸೆ ತಿಂದು ರುಚಿ ನೋಡಿ ಹೇಗೆ ಹೇಳಿದೆ ಅಂತ ಹೇಳ್ತಾಳೆ. ಹೇಳಿ ಹೆಂಗಿದೆ ಅಂತ. ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೆಂಗ್ ಬಂತು ಅಂತ ನಮ್ಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.